ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಹತ್ತಿ ಹಂಗೆ ಸಾಫ್ಟ್. ಸಂಜೆ ಟೈಮ್ಗಂತೂ ಇದು ಹೇಳಿ ಮಾಡಿಸಿದಂತಹ ಸ್ನ್ಯಾಕ್ಸ್. ಯಾವುದೇ ಬಜ್ಜಿ ಆದ್ರೂ ಎಣ್ಣೆ ಒಳಗೆ ಬಿಟ್ಟ ತಕ್ಷಣ ಉಬ್ಬಬೇಕು, ಅಂದ್ರೆ ಅವು ಹೌರ್ಗಾಗಿ ಬರ್ತಾವ, ತಿನ್ಲಿಕ್ಕೂ ಚಲೋ ಅನಿಸ್ತದ. ಈ ಬಜ್ಜಿ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಮೊಸರು ತೊಗೊಂಡಿನಿ. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಅಜ್ವಾಯಿನ, ಒಂದು ಸ್ವಲ್ಪ ತಿನ್ನು ಸೋಡಾ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ, ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಹಸಿ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಿನಿ. ಅದಕ್ಕೆ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಎಲ್ಲೂ ಗಂಟಿರ್ಲಾರ್ದಂಗೆ ಕೈಯಾಡಿಸ್ಕೋಬೇಕು. ಈ ಹಿಟ್ಟನ್ನು ಸುಮಾರು ನೀವು ಅರ್ಧ ಗಂಟೆ ಆದರೂ ನೆನೆಸಿಡಬೇಕು, ಅಂದ್ರನ ಬಜ್ಜಿ ಭಾಳ ಮಸ್ತ್ ಬರ್ತಾವೆ. ನಾನಿಲ್ಲಿ ಇದನ್ನು ಒಂದು 40 ನಿಮಿಷ ನೆನೆಸಿಟ್ಟಿದ್ದೆ. ಆ ನೆನೆಸಿಟ್ಟಿರುವಂಥ ಹಿಟ್ಟಿಗೆ ಒಂದು ಸ್ವಲ್ಪ ಹೆರೆದಿಟ್ಕೊಂಡಿರುವಂತಹ ಕಾರ್ಗೆಣ್ಸು, ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕರಿಬೇವನ್ನು ಹಾಕ್ಕೊಂಡು ಎಲ್ಲ ಮತ್ತೊಂದು ಸತಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕಾದ್ಮೇಲೆ ಅದರೊಳಗೆ ಈ ರೀತಿಯಾಗಿ ಸಣ್ಣದಾಗಿ ಬಿಡಬೇಕು. 2 ಕಡೆ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಬೇಯಿಸ್ಕೊಂಡ್ಬಿಟ್ರಿ ಅಂತಂದ್ರೆ ನೋಡ್ರಿ ಎಷ್ಟು ಭಾರಿಯಾಗಿರುವಂತಹ ಮೈಸೂರು ಬಜ್ಜಿ ರೆಡಿ ಆಯಿತು ಅಂಥೇಳಿ. ಇದು ಚಹಾ ಜೊತೆ ಅಷ್ಟೇ ಅಲ್ಲ, ಮೊಸರು ಅನ್ನೋಕ್ಕೂ ಕೂಡ ಪರ್ಫೆಕ್ಟ್ ಆಗಿರುವಂತಹ ಕಾಂಬಿನೇಷನು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ, ಹೆಂಗೆ ಬಂತು ಅಂಥೇಳಿ ನಂಗೆ ತಿಳಿಸ್ರಿ. ಬಾಯ್.